ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದ ಮಹಾಶಕ್ತಿಗಳಾದ ಸೂರ್ಯ ಮತ್ತು ಚಂದ್ರರ ಅಪೂರ್ವ ಮಿಲನಕ್ಕೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ. ಇದೇ ಜೂನ್ 28ರಂದು ಬರುವ ಪವಿತ್ರ ಕಾರ ಹುಣ್ಣಿಮೆಯ ದಿನದಂದು ಆಕಾಶಮಂಡಲದಲ್ಲಿ ಒಂದು ಅದ್ಭುತ ಜ್ಯೋತಿಷ್ಯ ವಿದ್ಯಮಾನ ಸಂಭವಿಸಲಿದೆ. ಸೂರ್ಯ ಮತ್ತು ಚಂದ್ರರ ವಿಶಿಷ್ಟ ಸ್ಥಾನ ಬದಲಾವಣೆಯಿಂದಾಗಿ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಪೂರ್ಣಿಮಾ ಯೋಗ ರೂಪುಗೊಳ್ಳುತ್ತಿದೆ. ಹೌದು ವೀಕ್ಷಕರೇ, ವೈದಿಕ ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳ ರಾಜ ಆತ್ಮಕಾರಕ ಸೂರ್ಯ ದೇವನು ಪ್ರಸ್ತುತ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಇದೇ ಸಮಯದಲ್ಲಿ ಮನಸ್ಸು ಮತ್ತು ಭಾವನೆಗಳ ಅಧಿಪತಿಯಾದ ಚಂದ್ರದೇವನು ಧನು ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಈ ವೇಳೆ ಸೂರ್ಯ ಮತ್ತು ಚಂದ್ರರ ನಡುವೆ ನಿಖರವಾಗಿ 180 ಡಿಗ್ರಿ ಅಂತರವಿರಲಿದ್ದು, ಇವರಿಬ್ಬರ ನೇರ ದೃಷ್ಟಿಯಿಂದಾಗಿ ಜೂನ್ 30ರವರೆಗೆ ಈ ಪೂರ್ಣಿಮಾ ಯೋಗವು ಸೃಷ್ಟಿಯಾಗಲಿದೆ. ಈ ಮಹಾಯೋಗದ ಪ್ರಭಾವದಿಂದಾಗಿ ದ್ವಾದಶ ರಾಶಿಗಳಲ್ಲಿ, ವಿಶೇಷವಾಗಿ 4 ರಾಶಿಯವರ ಜಾತಕದಲ್ಲಿ ರಾಜಯೋಗದ ಸುವರ್ಣ ಕಾಲ ಆರಂಭವಾಗಲಿದೆ. ನಿರುದ್ಯೋಗಿಗಳಿಗೆ ಬಹುಕಾಲದ ಉದ್ಯೋಗ ಭಾಗ್ಯ, ಉದ್ಯೋಗಿಗಳಿಗೆ ಉನ್ನತ ಹುದ್ದೆ, ಪ್ರಮೋಷನ್, ನಿರೀಕ್ಷೆಗೂ ಮೀರಿದ ಸಂಬಳದ ಹೆಚ್ಚಳ ಹಾಗೂ ಆಕಸ್ಮಿಕ ಧನಲಾಭಗಳು ಪ್ರಾಪ್ತಿಯಾಗಲಿವೆ. ಹಾಗಾದರೆ ಕಾರ ಹುಣ್ಣಿಮೆಯ ಈ ಪೂರ್ಣಿಮಾ ಯೋಗದಿಂದ ಕೋಟ್ಯಾಧಿಪತಿಯಾಗುವ, ಸಕಲ ಸುಖ ಭೋಗಗಳನ್ನು ಅನುಭವಿಸುವ ಆ 4 ಅದೃಷ್ಟ ರಾಶಿಗಳು ಯಾವುವು? ಅವರ ಉದ್ಯೋಗ, ಶಿಕ್ಷಣ, ವಿದೇಶಿ ಪ್ರಯಾಣ ಮತ್ತು ಜೀವನ ಶೈಲಿ ಹೇಗೆ ಬದಲಾಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅತ್ಯಂತ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. 1. ಮೇಷರಾಶಿ, ಅದೃಷ್ಟದ ಮಹಾ ಉದಯ. ವೀಕ್ಷಕರೇ, ನಮ್ಮ ಲಿಸ್ಟ್ನಲ್ಲಿರುವ ಮೊದಲನೇ ಅದೃಷ್ಟ ರಾಶಿ ಮೇಷರಾಶಿ. ಈ ಕಾರ ಹುಣ್ಣಿಮೆಯ ಸಮಯದಲ್ಲಿ ಸೂರ್ಯದೇವನು ನಿಮ್ಮ ರಾಶಿಯ 3ನೇ ಮನೆಗೆ ಅಂದರೆ ಪರಾಕ್ರಮ ಭವನಕ್ಕೆ ಸಂಚಾರ ಮಾಡಲಿದ್ದಾನೆ. ಹಾಗೆಯೇ ಚಂದ್ರದೇವನು ನಿಮ್ಮ ಭಾಗ್ಯಸ್ಥಾನವಾದ 9ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಈ 2 ಪ್ರಮುಖ ಗ್ರಹಗಳ ಸ್ಥಾನಬಲದಿಂದಾಗಿ ಮೇಷರಾಶಿಯವರ ಬದುಕಿನಲ್ಲಿ ದೈವಿಕ ಪವಾಡಗಳೇ ನಡೆಯಲಿವೆ. ಜೀವನ ಶೈಲಿ ಮತ್ತು ವ್ಯಕ್ತಿತ್ವ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಆಕಾಶದತ್ತ ಮುಖ ಮಾಡುತ್ತದೆ. ಇಲ್ಲಿಯವರೆಗೆ ಇದ್ದ ಕೀಳರಿಮೆ, ಗೊಂದಲಗಳು ದೂರವಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅದ್ಭುತವಾಗಿ ಸುಧಾರಿಸಲಿದೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ರಾಜಗಾಂಭೀರ್ಯ ಎದ್ದು ಕಾಣುತ್ತದೆ. ಕುಟುಂಬದಲ್ಲಿ ನೆಮ್ಮದಿ ಇರಲಿದ್ದು, ಹೊಸ ಮನೆ ಅಥವಾ ಐಷಾರಾಮಿ ವಾಹನ ಖರೀದಿಸುವ ನಿಮ್ಮ ಹಳೆಯ ಕನಸು ಈ ದಿನಗಳಲ್ಲಿ ನನಸಾಗಲಿದೆ. ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಸುವರ್ಣ ಕಾಲ. ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ವೀಸಾ ಮತ್ತು ಪ್ರವೇಶಾತಿ ಪ್ರಕ್ರಿಯೆಗಳಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ನೀವು ಅಂದುಕೊಂಡ ಯೂನಿವರ್ಸಿಟಿಯಲ್ಲಿ ಸೀಟು ಸಿಗುವ ಸೌಭಾಗ್ಯ ನಿಮಗಿದೆ. ಉದ್ಯೋಗ ಮತ್ತು ಆರ್ಥಿಕತೆ. ನಿರುದ್ಯೋಗಿಗಳಿಗೆ ಈ ಪೂರ್ಣಿಮಾ ಯೋಗವು ಅತ್ಯುತ್ತಮ ಉದ್ಯೋಗಾವಕಾಶವನ್ನು ತಂದುಕೊಡಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಕರಗತವಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಸಂಬಳ ಹೆಚ್ಚಳದ ಜೊತೆಗೆ ಉನ್ನತ ಅಧಿಕಾರಿಗಳಿಂದ ಪ್ರಶಂಸೆ ಸಿಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಆಸ್ತಿ ವಿವಾದಗಳು ಬಗೆಹರಿದು ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಉದಾಹರಣೆಗೆ ಹೇಳಬೇಕೆಂದರೆ, ಇಲ್ಲಿಯವರೆಗೆ ನೀವು ಕಚೇರಿಯಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕ್ರೆಡಿಟ್ ಸಿಗುತ್ತಿಲ್ಲ ಎಂಬ ಬೇಸರದಲ್ಲಿದ್ದರೆ ಇನ್ನು ಮುಂದೆ ಪರಿಸ್ಥಿತಿ ಬದಲಾಗುತ್ತದೆ. ನಿಮ್ಮ ಪ್ರಾಜೆಕ್ಟ್ ನೇರವಾಗಿ ಉನ್ನತ ಮ್ಯಾನೇಜ್ಮೆಂಟ್ ಗಮನ ಸೆಳೆದು ಪ್ರಮೋಷನ್ಗೆ ದಾರಿಯಾಗುತ್ತದೆ. ವಿಶೇಷ ಪರಿಹಾರ. ಕಾರ ಹುಣ್ಣಿಮೆಯ ದಿನದಂದು ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ. 2. ವೃಷಭ ರಾಶಿ, ಸಂಪತ್ತಿನ ಮಹಾಮಳೆ. 2ನೇ ಅದೃಷ್ಟದ ರಾಶಿ ವೃಷಭ ರಾಶಿ. ಕಾರ ಹುಣ್ಣಿಮೆಯ ಶುಭ ದಿನದಂದು ಸೂರ್ಯದೇವನು ನಿಮ್ಮ ರಾಶಿಯ 2ನೇ ಮನೆಗೆ ಅಂದರೆ ಧನಭಾವಕ್ಕೆ ಪ್ರವೇಶ ಮಾಡಲಿದ್ದಾನೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು 10ರಷ್ಟು ಬಲಪಡಿಸಲಿದೆ.
ಜೀವನ ಶೈಲಿ ಮತ್ತು ನಾಯಕತ್ವ. ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಅಧಿಕಾರ ಇರಲಿದೆ. ನಿಮ್ಮ ನಾಯಕತ್ವ ಗುಣಗಳು ಎಲ್ಲರನ್ನೂ ಸೆಳೆಯುತ್ತವೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ಕುಟುಂಬದಲ್ಲಿನ ಹಳೆಯ ಮನಸ್ತಾಪಗಳು ಕರಗಿ ಹೋಗಲಿವೆ. ಪಿತ್ರಾರ್ಜಿತ ಆಸ್ತಿ ಪಾಸ್ತಿಗಳಿಂದ ನಿಮಗೆ ಬರಬೇಕಾದ ನ್ಯಾಯಬದ್ಧ ಪಾಲು ಯಾವುದೇ ಕೋರ್ಟ್ ಕಚೇರಿ ಅಲೆಯದೆ ಕೈ ಸೇರಲಿದೆ. ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣ. ವೃಷಭ ರಾಶಿಯ ಯುವಕರು ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರ ಅಥವಾ ವಿದೇಶದಲ್ಲಿ ಇಂಟರ್ನ್ಶಿಪ್ ಮಾಡಲು ಬಯಸಿದರೆ ಈ ಅವಧಿಯಲ್ಲಿ ಒಳ್ಳೆಯ ಆಫರ್ಗಳು ಹುಡುಕಿಕೊಂಡು ಬರುತ್ತವೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುತ್ತಿರುವವರಿಗೆ ದೊಡ್ಡ ಯಶಸ್ಸು ಸಿಗಲಿದೆ. ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗಲಿದೆ. ಉದ್ಯೋಗ ಮತ್ತು ಆರ್ಥಿಕತೆ. ನಿಮ್ಮ ಕಾರ್ಯಕ್ಷಮತೆಗೆ ಕಚೇರಿಯಲ್ಲಿ ಅಥವಾ ಉದ್ಯಮದಲ್ಲಿ ದೊಡ್ಡ ಮೆಚ್ಚುಗೆ ಸಿಗಲಿದೆ. ಕೆಲಸದ ಒತ್ತಡಗಳು ಗಣನೀಯವಾಗಿ ಕಡಿಮೆಯಾಗಲಿವೆ. ನಿರುದ್ಯೋಗಿಗಳಿಗೆ ಮಲ್ಟಿನ್ಯಾಷನಲ್ ಕಂಪನಿಗಳಿಂದ ಕೈತುಂಬ ಸಂಬಳ ಕೊಡುವ ಉದ್ಯೋಗದ ಆಫರ್ ಬರಲಿದೆ. ಕೌಟುಂಬಿಕ ವ್ಯವಹಾರ ಅಥವಾ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೊಸ ಆರ್ಡರ್ಗಳು ಸಿಕ್ಕಿ ಲಾಭದ ಪ್ರಮಾಣ ದ್ವಿಗುಣಗೊಳ್ಳಲಿದೆ. ಉದಾಹರಣೆ, ನೀವು ಯಾವುದಾದರೂ ಹಳೆ ಸಾಲವನ್ನು ತೀರಿಸಲಾಗದೆ ಒದ್ದಾಡುತ್ತಿದ್ದರೆ ಈ ಅವಧಿಯಲ್ಲಿ ಬರುವ ಅನಿರೀಕ್ಷಿತ ಬಿಸ್ನೆಸ್ ಲಾಭ ಅಥವಾ ಪಿತ್ರಾರ್ಜಿತ ಆಸ್ತಿಯ ಆದಾಯದಿಂದ ನಿಮ್ಮ ಸಾಲ ಸಂಪೂರ್ಣವಾಗಿ ತೀರಿ ನೆಮ್ಮದಿಯ ನಿಟ್ಟುಸಿರು ಬಿಡಲಿದ್ದೀರಿ. ವಿಶೇಷ ಪರಿಹಾರ. ಜೂನ್ 28ರ ಹುಣ್ಣಿಮೆಯ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕುಳಿತು ಓಂ ಸೋಮಾಯ ನಮಃ ಮಂತ್ರವನ್ನು ಜಪಿಸುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ವೀಕ್ಷಕರೇ, ಮುಂದಿನ 2 ರಾಶಿಗಳ ಬಗ್ಗೆ ತಿಳಿಯುವ ಮುನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. 3. ವೃಶ್ಚಿಕ ರಾಶಿ. ಕಷ್ಟಗಳ ನಿವಾರಣೆ, ಯಶಸ್ಸಿನ ಪರ್ವ. 3ನೇ ಅದೃಷ್ಟದ ರಾಶಿ ವೃಶ್ಚಿಕ ರಾಶಿ. ಈ ಕಾರ ಹುಣ್ಣಿಮೆಯ ಸಮಯದಲ್ಲಿ ಚಂದ್ರದೇವನು ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಹಾಗೂ ಸೂರ್ಯದೇವನು ನಿಮ್ಮ ರಾಶಿಯ 8ನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾರೆ. ಇದು ನಿಮ್ಮ ವೃತ್ತಿ ಬದುಕಿನಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲಿದೆ. ಜೀವನ ಶೈಲಿ ಮತ್ತು ಆರೋಗ್ಯ. ವೃಶ್ಚಿಕ ರಾಶಿಯವರೇ, ನೀವು ದೀರ್ಘಕಾಲದಿಂದ ಅನುಭವಿಸುತ್ತಿದ್ದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯಲಿದ್ದೀರಿ. ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಉತ್ಸಾಹ ಹೆಚ್ಚಾಗಲಿದೆ. ಪ್ರೇಮ ಜೀವನದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಕಳೆಯಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಬಲಗೊಳ್ಳಲಿದೆ. ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಗಲಿರುಳು ಶ್ರಮಿಸುತ್ತಿರುವ ಯುವಕ ಯುವತಿಯರಿಗೆ ಇದು ಅತ್ಯಂತ ಅದ್ಭುತ ಸಮಯ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅನಿರೀಕ್ಷಿತ ಫಲಿತಾಂಶಗಳು, ಗವರ್ನ್ಮೆಂಟ್ ಹುದ್ದೆಗಳು, ಕಾಲ್ ಲೆಟರ್ಗಳು ಬರುವ ಸಾಧ್ಯತೆ ದಟ್ಟವಾಗಿದೆ. ಉದ್ಯೋಗ ಮತ್ತು ಆರ್ಥಿಕತೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಸಂಬಳ ಮತ್ತು ಬಡ್ತಿ ಲಭಿಸಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳ ಕುತಂತ್ರಗಳು ಧೂಳಿಪಟವಾಗಲಿವೆ. ಹಣಕಾಸಿನ ಹರಿವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಬರಲಿದೆ. ಶೇರ್ ಮಾರ್ಕೆಟ್ ಅಥವಾ ಹಳೆಯ ಹೂಡಿಕೆಗಳಿಂದ ನೀವು ನಿರೀಕ್ಷಿಸದ ದೊಡ್ಡ ಮಟ್ಟದ ಲಾಭವನ್ನು ಈ 3 ದಿನಗಳಲ್ಲಿ ನೋಡಲಿದ್ದೀರಿ. ಉದಾಹರಣೆ, ನೀವು ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ರಿಸಲ್ಟ್ ಕೈಕೊಡುತ್ತಾ ಎಂಬ ಆತಂಕದಲ್ಲಿದ್ದರೆ ಈ ಪೂರ್ಣಿಮಾ ಯೋಗದ ಪ್ರಭಾವದಿಂದ ನೀವು ಮೆರಿಟ್ ಲಿಸ್ಟ್ನಲ್ಲಿ ಬಂದು ನಿಲ್ಲುವಂತಹ ಸಿಹಿ ಸುದ್ದಿ ಸಿಗಲಿದೆ. ವಿಶೇಷ ಪರಿಹಾರ. ಹುಣ್ಣಿಮೆಯ ದಿನ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ರುದ್ರಾಭಿಷೇಕ ಮಾಡಿಸುವುದು ಅಥವಾ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಶುಭದಾಯಕ. 4. ತುಲಾರಾಶಿ. ಅಂತಾರಾಷ್ಟ್ರೀಯ ಯೋಗ, ವ್ಯಾಪಾರ ವೃದ್ಧಿ. ಇನ್ನು ಕೊನೆಯದಾಗಿ 4ನೇ ಅದೃಷ್ಟದ ರಾಶಿ ತುಲಾರಾಶಿ. ನಿಮ್ಮ ರಾಶಿಯ 9ನೇ ಮನೆಯಲ್ಲಿ ಸೂರ್ಯದೇವನು ಮತ್ತು 3ನೇ ಮನೆಯಲ್ಲಿ ಚಂದ್ರದೇವನು ಸಂಚರಿಸಲಿದ್ದಾರೆ. ಭಾಗ್ಯಸ್ಥಾನದಲ್ಲಿ ಸೂರ್ಯನ ಈ ನಡೆ ನಿಮ್ಮ ಲಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಜೀವನ ಶೈಲಿ ಮತ್ತು ಆಧ್ಯಾತ್ಮಿಕತೆ.
ತುಲಾರಾಶಿಯವರ ಜೀವನ ಶೈಲಿ ಹೆಚ್ಚು ಐಷಾರಾಮಿಯಾಗಲಿದೆ. ಆದರೆ ಇದರ ಜೊತೆಯಲ್ಲೇ ಆಧ್ಯಾತ್ಮಿಕತೆಯತ್ತ ನಿಮ್ಮ ಆಸಕ್ತಿ ಗಣನೀಯವಾಗಿ ಹೆಚ್ಚಾಗಲಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದೀರಿ. ದೀರ್ಘಕಾಲದ ಕಠಿಣ ಪರಿಶ್ರಮಕ್ಕೆ ಅಂತಿಮವಾಗಿ ಪ್ರತಿಫಲ ಸಿಗುವ ಕಾಲ ಬಂದಿರುವುದರಿಂದ ಮನಸ್ಸಿನಲ್ಲಿ ಪರಮ ಸಂತೋಷ ನೆಲೆಸುತ್ತದೆ. ವಿದೇಶಿ ಪ್ರಯಾಣ ಮತ್ತು ವ್ಯಾಪಾರ ಪ್ರವಾಸಗಳು. ನಿಮ್ಮ ಜಾತಕದಲ್ಲಿ ವಿದೇಶ ಪ್ರಯಾಣದ ಬಲವಾದ ಯೋಗಗಳು ಕಾಣಿಸುತ್ತಿವೆ. ವ್ಯಾಪಾರ ಅಥವಾ ಉದ್ಯೋಗದ ನಿಮಿತ್ತ ನೀವು ಮಾಡುವ ಪ್ರತಿಯೊಂದು ಪ್ರವಾಸಗಳು ಅತ್ಯಂತ ಫಲಪ್ರದವಾಗಲಿದೆ. ಅಂತಾರಾಷ್ಟ್ರೀಯ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಅಥವಾ ವಿದೇಶದಲ್ಲಿ ನೆಲೆಸಲು ಬಯಸುವವರಿಗೆ ಗ್ರಹಬಲ ಸಂಪೂರ್ಣ ಬೆಂಬಲ ನೀಡಲಿದೆ. ಉದ್ಯೋಗ ಮತ್ತು ಆರ್ಥಿಕತೆ. ಹೊಸ ಆದಾಯದ ಮೂಲಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಉದ್ಯಮಿಗಳಿಗೆ ದೊಡ್ಡ ಡೀಲ್ಗಳು ಫೈನಲ್ ಆಗಲಿದ್ದು ಅನಿರೀಕ್ಷಿತ ಲಾಭ ತರಲಿವೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಯಾವುದೇ ಹೊಸ ಬಿಸ್ನೆಸ್ ಆರಂಭಿಸಿದರೂ ಅದರಲ್ಲಿ ಯಶಸ್ಸು ಖಚಿತ. ಉದಾಹರಣೆ, ವಿದೇಶದಲ್ಲಿರುವ ಕಂಪನಿಯೊಂದಕ್ಕೆ ಪ್ರಪೋಸಲ್ ಕಳಿಸಿ ದಿನ ನೂಕುತ್ತಿದ್ದ ಉದ್ಯಮಿಗಳಿಗೆ ಅಥವಾ ಫ್ರೀಲಾನ್ಸರ್ಗಳಿಗೆ ಈ ಅವಧಿಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿ ಲಕ್ಷಾಂತರ ರೂಪಾಯಿಯ ಪ್ರಾಜೆಕ್ಟ್ ನಿಮ್ಮದಾಗಲಿದೆ. ವಿಶೇಷ ಪರಿಹಾರ. ಕಾರಹುಣ್ಣಿಮೆಯ ದಿನದಂದು ಲಕ್ಷ್ಮೀದೇವಿಯ ಆರಾಧನೆ ಮಾಡಿ ದೇವಿಗೆ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ. ಇದರಿಂದ ಆರ್ಥಿಕ ಪ್ರಗತಿ ನಿರಂತರವಾಗಿರುತ್ತದೆ. ವೀಕ್ಷಕರೇ, ಕೇಳಿದ್ರಲ್ಲ, ಕಾರಹುಣ್ಣಿಮೆಯ ಈ ಪವಿತ್ರ ದಿನದಂದು ಸೃಷ್ಟಿಯಾಗುತ್ತಿರುವ ಪೂರ್ಣಿಮಾ ಯೋಗವು ಮೇಷ, ವೃಷಭ, ವೃಶ್ಚಿಕ ಮತ್ತು ತುಲಾರಾಶಿಯವರ ಬದುಕಿನಲ್ಲಿ ಹೇಗೆಲ್ಲ ಸುವರ್ಣ ಯುಗವನ್ನು ತರಲಿದೆ ಎಂದು. ಗ್ರಹಗಳ ಶುಭ ಸ್ಥಿತಿ ನಿಮ್ಮ ಕೈ ಹಿಡಿದಾಗ ನೀವು ಮಾಡುವ ಪ್ರಾಮಾಣಿಕ ಪ್ರಯತ್ನಗಳು 100ಕ್ಕೆ 100ರಷ್ಟು ಯಶಸ್ಸನ್ನು ಕಾಣುತ್ತವೆ. ಈ ಅದ್ಭುತ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಸನ್ಮಾರ್ಗದಲ್ಲಿ ಸಾಗಿ ಯಶಸ್ಸನ್ನು ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ರಾಶಿ ಯಾವುದು? ಈ ಪಟ್ಟಿಯಲ್ಲಿ ನಿಮ್ಮ ರಾಶಿ ಇದೆಯೇ ಎಂಬುದನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ದೈವಿಕ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ವೇ ಜನಃ ಸುಖಿನೋ ಭವಂತು. ಸಕಲ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.